ನಮಸ್ಕಾರ. ನಮ್ಮ ಕನ್ನಡ ಕಲಿ ವಾರ್ಷಿಕೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಪ್ರಾರಂಭಿಸೋಣ. ವೇದಿಕೆ ಮೇಲೆ ನಮ್ಮ ಪ್ರಾಂಶುಪಾಲರಾದ ಜ್ಯೋತಿ ಸರ್ಗೂ, ಸಂಧ್ಯಾ ಗಾಯತ್ರಿ, ನಿರುಪಮಾ ಮತ್ತು ವಾಣಿಯವರನ್ನ ಬರಮಾಡಿಕೊಳ್ತೇವೆ. ಸ್ವಾಗತ ಭಾಷಣ. ದಯವಿಟ್ಟು ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಕನ್ನಡ ಕಲಿಯ ಶೈಕ್ಷಣಿಕ ವರ್ಷ 2023 ಮತ್ತು 2024ರ ಕನ್ನಡ ಕಲಿ ಹಬ್ಬಕ್ಕೆ ಕನ್ನಡ ಕಲಿ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಮ್ಮ ಮಕ್ಕಳು ವೇದಿಕೆಯ ಮೇಲೆ ಹಾಡಿ ನಲಿಯೋದನ್ನು ನೋಡೋ ಹಬ್ಬ, ಕುಣಿದು ಕುಪ್ಪಳಿಸೋದನ್ನು ನೋಡಿ ಸಂತೋಷ ಪಡೋ ಹಬ್ಬ, ಹಾಗೆ ಅವರ ಸಾಧನೆಗಳನ್ನು ನೋಡಿ ಹೆಮ್ಮೆ ಪಡೋ ಹಬ್ಬ. ಈ ಹಬ್ಬಕ್ಕಾಗಿ ನಮ್ಮ ಶಿಕ್ಷಕರ ತಂಡ ವರ್ಷವಿಡೀ ಕಾಯ್ತಾ ಇರುತ್ತೆ. ನೀವು ಕೂಡ ಕಾಯ್ತಾ ಇರ್ತೀರಾ ಅಂದ್ಕೊಂಡಿದ್ದೀವಿ. ಬನ್ನಿ, ನೀವು ಎಲ್ಲ ಸೇರಿ ಆಚರಿಸೋಣ ನಮ್ಮ ಕನ್ನಡ ಕಲಿ ಹಬ್ಬವನ್ನು. ಇವತ್ತಿನ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ನಮ್ಮ ಹೆಮ್ಮೆಯ KKNCಯ BOT ಚೇರ್ ಆದ ಶ್ರೀ ಗುರುರಾಜ್ ತರೀಕೆರೆ, ವೈಸ್ ಚೇರ್ ರಾಜ್ ಬಡಕರ್, ಕನ್ನಡ ಕೂಟದ ಅಧ್ಯಕ್ಷರಾದ ಶ್ರೀಯುತ ಬಸನ್ ಬಳಗೆರೆ, ಮೆಂಬರ್ಸ್ ಆದ ದಿವಾಕರ್ ರಮೇಶ್ ಬಾಬು, ಶ್ರೀಧರ್ ಲಕ್ಷ್ಮೀನಾರಾಯಣ ಮತ್ತು ನಮ್ಮ ಕನ್ನಡ ಕಲಿ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ರೆಪ್ರೆಸೆಂಟೇಟಿವ್ ಮತ್ತು ಸೂಪರಿಂಟೆಂಡೆಂಟ್ ಆದ ಶ್ರೀಮತಿ ನಿರುಪಮಾ ಬಾಯರ್ ಮತ್ತು ರೆಪ್ರೆಸೆಂಟೇಟಿವ್ಸ್ ಆದ ಶ್ರೀಮತಿ ಪ್ರತಿಭಾ ಪ್ರಿಯದರ್ಶಿನಿ, ರಮೇಶ್ ಜಾವಗಲ್ ಇವರೆಲ್ಲರಿಗೂ ಕನ್ನಡ ಕಲಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. 2006ರಲ್ಲಿ ಆಟದೊಡನೆ ಪಾಠ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ನಮ್ಮ ಕನ್ನಡ ಕಲಿಯು ತನ್ನ 18 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 19ನೇ ವರ್ಷಕ್ಕೆ ಕಾಲಿಟ್ಟಿದೆ. ಯಾವುದೇ ಒಂದು ಸಂಸ್ಥೆಯ ಸಾಧನೆಗಳಿಗೆ ಯಶಸ್ಸಿಗೆ ಪೂರಕವಾಗಿದ್ದು ಅದರ ಹುಟ್ಟು ಮತ್ತು ಅದು ನಡೆದು ಬಂದ ಹಾಗೆ. ಈಗ ಅದರ ಒಂದು ಕಿರುಪರಿಚಯ ನಿಮ್ಮ ಮುಂದೆ. 2006ರಲ್ಲಿ ಕನ್ನಡ ಕೂಟದ ವತಿಯಿಂದ ಪ್ರಾರಂಭವಾದ ಕನ್ನಡ ಕಲಿಯ ಸಂಸ್ಥಾಪಕ ಪ್ರಾಂಶುಪಾಲರಾಗಿ ಮೊದಲ 5 ವರ್ಷಗಳ ಕಾಲ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟವರು ಶ್ರೀಮತಿ ಸಂಧ್ಯಾ ರವೀಂದ್ರನಾಥ್ ಅವರು. ಅವರ ನಿವೃತ್ತಿಯ ನಂತರ ಜ್ಯೋತಿ ಶೇಖರ್ ಅವರು ಪ್ರಾಂಶುಪಾಲರಾಗಿ ತಮ್ಮ ತಂಡದೊಡನೆ 6 ವರ್ಷಗಳ ಕಾಲ ಕನ್ನಡ ಕಲಿಯ ಬೆಳವಣಿಗೆಯನ್ನು ಮುಂದುವರಿಸಿದರು. ಅವರ ನಿವೃತ್ತಿಯ ನಂತರ ಅದುವರೆಗೂ ಕನ್ನಡ ಕಲಿಯಲ್ಲಿ 10 ವರ್ಷಗಳ ಕಾಲ ಶಿಕ್ಷಕಿಯಾಗಿ 1 ವರ್ಷ ಉಪಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದ ನಾನು ಅಂದರೆ ಜ್ಯೋತಿ ಸರ್ಗೂ 2017ರಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ಕೈಗೆತ್ತಿಕೊಂಡಿದ್ದು ಕಳೆದ 7 ವರ್ಷದಿಂದ
ಪ್ರಸ್ತುತ ಆಡಳಿತ ಸಮಿತಿಯ ಸದಸ್ಯರಾದ ಶ್ರೀಮತಿ ಸಂಧ್ಯಾ ಗಾಯತ್ರಿ ವೈಸ್ ಪ್ರಿನ್ಸಿಪಲ್, ಶ್ರೀಮತಿ ನಿರುಪಮಾ ಬಾಯರ್ ಟ್ರೆಷರರ್ ಮತ್ತು ಶ್ರೀಮತಿ ವಾಣಿ ದ್ವಾರಕನಾಥ್ ಕಾರ್ಯದರ್ಶಿ ಸೆಕ್ರೆಟರಿ ಮತ್ತು ನಮ್ಮ ಆತ್ಮೀಯ ಶಿಕ್ಷಕ ತಂಡದೊಳಗೆ ಸೇರಿ ಈವರೆಗೂ ಕನ್ನಡ ಕಲಿಯ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿರ್ವಹಿಸ್ತಿದ್ದೀವಿ. 2006ರಲ್ಲಿ ಕೇವಲ 55 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಕನ್ನಡ ಕಲಿ ಇವತ್ತು ಮಿಲ್ ಪೀಟರ್ಸ್, ಕುಪರ್ಟಿನೋ, ಫ್ರೀಮಾಂಟ್ ಸೇರಿ ಒಟ್ಟು 400 ಮಕ್ಕಳು ಕನ್ನಡ ಕಲಿತಿದ್ದಾರೆ. ಹಾಗೆ ಮಿಲ್ ಪೀಟರ್ಸ್ನಲ್ಲಿ ಪ್ರಾರಂಭವಾದ ಸಂಸ್ಥೆ ಈಗ ಕುಪರ್ಟಿನೋ, ಫ್ರೀಮಾಂಟ್, ಎವರ್ಗ್ರೀನ್, ಸ್ಯಾಂಡ್ರಮನ್, ಬ್ರೆಂಟ್ವುಡ್ ಒಟ್ಟು 6 ನಗರಗಳಲ್ಲಿ ತನ್ನ ರೆಕ್ಕೆಗಳನ್ನು ಪಡೆದುಕೊಂಡಿದೆ. ಒಟ್ಟಾರೆ ಕನ್ನಡ ಕಲಿಯ 6 ಸೆಂಟರ್ಗಳಿಂದ 650ಕ್ಕೂ ಹೆಚ್ಚು ಮಕ್ಕಳು ಕನ್ನಡ ಕಲಿತಿದ್ದಾರೆ ಅಂತ ಹೇಳೋದು ನಮಗೆ ಬಹಳ ಸಂತಸದ ವಿಷಯ. 2018ರಲ್ಲಿ KKNC DOT ಹಾಗೂ ಸ್ಥಳೀಯ ಸ್ವಯಂ ಸೇವಕರುಗಳ ಸಹಯೋಗದಿಂದ ನಾವು ಸ್ಯಾಂಡ್ರಮನ್ ಮತ್ತು ಎವರ್ಗ್ರೀನ್ ನಗರಗಳಲ್ಲಿ ಶಾಖೆಗಳ ಪ್ರಾರಂಭ ಮಾಡಿದ್ವಿ. ಹಾಗೆ 2020ರಲ್ಲಿ ಕುಪರ್ಟಿನೋ ಮತ್ತು 2021ರಲ್ಲಿ ಫ್ರೀಮಾಂಟ್ ಎಕ್ಸ್ಟೆನ್ಷನ್ಗಳನ್ನ ಪ್ರಾರಂಭ ಮಾಡಿದ್ವಿ. ನಮ್ಮ ಮಿಲ್ ಪೀಟರ್ಸ್ ತಂಡದೊಂದಿಗೆ ಪ್ರಾಥಮಿಕ ತರಬೇತಿಯನ್ನು ಪಡೆದುಕೊಂಡ ನಮ್ಮ ಎವರ್ಗ್ರೀನ್ ಮತ್ತು ಸ್ಯಾಂಡ್ರಮನ್ ಶಾಖೆಯನ್ನು ಅಲ್ಲಿಯ ಸ್ಥಳೀಯ ಸ್ವಯಂ ಸೇವಕರುಗಳು, ನಾಯಕರುಗಳು ಇದನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಷಯ. ಹಾಗೆ ನಮ್ಮ ಈ ಒಂದು ಮಿಲ್ ಪೀಟರ್ಸ್, ಫ್ರೀಮಾಂಟ್ ಮತ್ತು ಕುಪರ್ಟಿನೋ 3 ಎಕ್ಸ್ಟೆನ್ಷನ್ಗಳು ಏನಿದೆ ಅದನ್ನು ಎಲ್ಲರೂ 3 ಸೆಂಟರ್ನ ಸೇರಿ ನಮ್ಮ ಮಿಲ್ ಪೀಟರ್ಸ್ ಆಡಳಿತ ತಂಡ ಮತ್ತು ಶಿಕ್ಷಕರ ವರ್ಗ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇರೋದು ನಮಗೆ ಬಹಳ ಹೆಮ್ಮೆಯ ವಿಷಯ. ಒಟ್ಟಾರೆ ಕಳೆದ 7 ವರ್ಷಗಳಲ್ಲಿ ನಮ್ಮ ತಂಡದ ಸಾಧನೆಗಳ ಮೈಲುಗಳನ್ನು ಎಣಿಸ್ತಾ ಹೋದರೆ ಕನ್ನಡ ಕಲಿ ತನ್ನ 4 ಹೊಸ ಶಾಖೆಗಳನ್ನು ಪ್ರಾರಂಭ ಮಾಡಿರೋದು, ಅಮೆರಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಪ್ರೌಢಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನು ಎಲೆಕ್ಟಿವ್ ಆಗಿ ಜಾರಿಗೆ ತಂದಿರೋದು, ತರಗತಿ 1ರಿಂದ 6ರವರೆಗೆ ತನ್ನದೇ ಆದ ಪಠ್ಯಪುಸ್ತಕಗಳನ್ನು ತಯಾರಿಸಿ ನಮ್ಮ ಎಲ್ಲ ಶಾಖೆಗಳಲ್ಲಿ ಬಳಸೋದ್ರ ಜೊತೆಗೆ ಸ್ಯಾಕ್ರಮೆಂಟೋ, ಆಸ್ಟಿನ್ ಮತ್ತು ನಾರ್ವೆ ದೇಶಗಳಿಗೆ ಸಹ ವಿತರಿಸ್ತಾ ಇರೋದು ಮತ್ತು ಈ ನಮ್ಮ ಪುಸ್ತಕಗಳಿಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಂಡಿರೋದು ಮತ್ತು ಕೋವಿಡ್ ಪರಿಸ್ಥಿತಿಯಲ್ಲಿ ಆನ್ಲೈನ್ ತರಗತಿಗಳನ್ನು ಯಶಸ್ವಿಯಾಗಿ ನಡೆಸಿದ್ದು ಇತ್ಯಾದಿ. ಇದೆಲ್ಲದರ ಜೊತೆಗೆ ನಮ್ಮ ಹೊಸ ಮೈಲಿಗಲ್ಲು ಅಂದರೆ ನಮ್ಮ ಹೊಸ ಶಾಖೆ ಅಂದರೆ ಫ್ರೀಮಾಂಟ್ ಎಕ್ಸ್ಟೆನ್ಷನ್ ಅನ್ನು ಇಂಡಿಪೆಂಡೆಂಟ್ ಬ್ರಾಂಚ್ ಆಗಿ ಕನ್ನಡ ಕೂಟದ ನೆರಳಿನಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ. ನಾನು ಆಗಲೇ ಹೇಳಿದಾಗೆ 2021ರಲ್ಲಿ ಮಿಲ್ ಪೀಟರ್ಸ್ ಸೆಂಟರ್ನ ಎಕ್ಸ್ಟೆನ್ಷನ್ ಆಗಿ ನಾವು ಅಮೆರಿಕನ್ ಹೈಸ್ಕೂಲ್ನಲ್ಲಿ ಫ್ರೀಮಾಂಟ್ ಎಕ್ಸ್ಟೆನ್ಷನ್ ಪ್ರಾರಂಭ ಮಾಡಿದ್ವಿ. ಅಂಡರ್ ಒನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೀಚರ್ಸ್ ಟೀಮ್ ಆಗಿ ಮಿಲ್ ಪೀಟರ್ಸ್ ಮೇನ್ ಸೆಂಟರ್ ಟೀಮ್ ಮತ್ತು ಟೀಚರ್ಸ್ ಟೀಮ್ ಇದನ್ನು 3 ವರ್ಷಗಳ ಕಾಲ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಆದರೆ ಒಮ್ಮೆ ಎಕ್ಸ್ಟೆನ್ಷನ್ಗಳು ಸ್ಟೆಬಿಲಿಟಿ ಬಂದ ಮೇಲೆ ಅದನ್ನು ಇಂಡಿಪೆಂಡೆಂಟ್ ಬ್ರಾಂಚ್ಗಳಾಗಿ ಮಾಡೋ ಯೋಜನೆ ಇತ್ತು. ಹಾಗಾಗಿ ಈಗ ಫ್ರೀಮಾಂಟ್ ಎಕ್ಸ್ಟೆನ್ಷನ್ನ ಎಲ್ಲ ರೀತಿಯ ಬೆಳವಣಿಗೆಯನ್ನು ಗಣನೆಗೆ ತಗೊಂಡು, ಹಾಗಾದರೆ ಸ್ಟೂಡೆಂಟ್ ಕನ್ಸಿಸ್ಟೆನ್ಸಿ, ಸ್ಟೂಡೆಂಟ್ ಎನ್ರೋಲ್ಮೆಂಟ್ ನಂಬರ್, ಟೀಚರ್ಸ್ ರಿಸೋರ್ಸಸ್, ಪೀಪಲ್ ಇನ್ ಲೀಡರ್ಶಿಪ್ ರೋಲ್ಸ್ ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ಹಾಗೂ ಬ್ರಾಂಚ್ನ ಜವಾಬ್ದಾರಿಯನ್ನು ವಹಿಸಲು ಸಮರ್ಥರಾದ ನಾಯಕರು ಜವಾಬ್ದಾರಿ ಹೊತ್ಕೊಳ್ಳೋ ರೆಡಿ ಇರೋದ್ರಿಂದ ನಾವು ಇತರ ಶಾಖೆಗಳ ಹಾಗೆ ಕನ್ನಡ ಕಲಿ ಫ್ರೀಮಾಂಟನ್ನು ಕೂಡ ಕನ್ನಡದ ಕೂಟದ ನೆರಳಿನಲ್ಲಿ ಒಂದು ಇಂಡಿಪೆಂಡೆಂಟ್ ಬ್ರಾಂಚ್ ಆಗಿ ಪ್ರಾರಂಭ ಮಾಡ್ತಿದ್ದೀವಿ. ಅದರಲ್ಲಿ ಸಹ ನಮ್ಮ ಕನ್ನಡ ಕಲಿಯ ಈಗಿನ ಕರಿಕ್ಯುಲಮ್, ಟೀಚಿಂಗ್ ಮೆಥಡ್, ಫೀ ಸ್ಟ್ರಕ್ಚರ್, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಒಂದೇ ಆಗಿರುತ್ತೆ. ಈವನ್ ಎನ್ರೋಲ್ಮೆಂಟ್ ಲಿಂಕ್ ಸಹ ವೆಬ್ಸೈಟಲ್ಲಿ ಒಂದೇ ಆಗಿರುತ್ತೆ. ಅದರಲ್ಲಿ ಯಾವ ಬದಲಾವಣೆಯೂ ಇರೋದಿಲ್ಲ. ಬದಲಾವಣೆ ಅಂದರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಟೀಮ್ ಅಷ್ಟೇ. ಸೊ ಮುಂದಿನ ವರ್ಷದಿಂದ ಫ್ರೀಮಾಂಟ್ ಬ್ರಾಂಚ್ನ ಪ್ರಾಂಶುಪಾಲರಾಗಿ ಶ್ರೀಮತಿ ಮನು ಪಾಟೀಲ್ ಅವರು ನಾಯಕತ್ವ ವಹಿಸಿಕೊಳ್ತಿದ್ದಾರೆ. ಅವರ ಜೊತೆ ಶ್ರೀಮತಿ ವೀಣಾ ಜಮಖಂಡಿ ವೈಸ್ ಪ್ರಿನ್ಸಿಪಲ್ ಮತ್ತು ಶ್ರೀಮತಿ ಚಿತ್ರಾ ಮೋಹನ್ ಅವರು ಟ್ರೆಷರರ್ ಆಗಿ ಆಡಳಿತ ಸಮಿತಿಯ ಜವಾಬ್ದಾರಿಯನ್ನು ಹೊತ್ತುಕೊಳ್ತಿದ್ದಾರೆ. ಈ ಆಡಳಿತ ಸಮಿತಿಯಲ್ಲಿರೋ ಎಲ್ಲರೂ ಸಹ ನಮ್ಮ ಈಗ ಪ್ರಸ್ತುತ ಕನ್ನಡ ಕಲಿಯ ಟೀಮ್ನಲ್ಲಿ ಕೆಲಸ ಮಾಡಿರೋರೆ. ಇವರು ಯಾರೂ ಹೊಸಬರಲ್ಲ. ಮನು ಮತ್ತು ವೀಣಾ ಜಮಖಂಡಿ ಅವರು ಕಳೆದ 5
ವರ್ಷಗಳಿಂದ ಕನ್ನಡ ಕಲಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ 2 ವರ್ಷದಿಂದ ಫ್ರೀಮಾಂಟ್ ಎಕ್ಸ್ಟೆನ್ಷನ್ನ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಚಿತ್ರಾ ಮೋಹನ್ ಸಹ ಕಳೆದ 3 ವರ್ಷದಿಂದ ಕನ್ನಡ ಕಲಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈ ವರ್ಷದಿಂದ ಟ್ರೆಷರರ್ ಆಗಿ ತಮ್ಮ ಜವಾಬ್ದಾರಿಯನ್ನು ಹೊತ್ಕೊಳ್ತಿದ್ದಾರೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಅಂದರೆ ನಮ್ಮ ಟೀಚರ್ಸ್ ಟೀಮ್ ಏನಿದೆ ಫ್ರೀಮಾಂಟಲ್ಲಿ, ಅದೇ ಟೀಮ್ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ಈ ಒಂದು ಹೊಸ ಬ್ರಾಂಚ್ಗೆ ಅಡ್ವೈಸರ್ ಆಗಿ ನಾನು ಕೋರ್ ಕಮಿಟಿಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ. ಹಾಗೆ ನಮ್ಮ ವಿಸಿಟರ್ಸ್ನ ಕೋರ್ ಕಮಿಟಿ ಎಲ್ಲ ರೀತಿಯ ಟ್ರಾನ್ಸಿಷನ್, ಈಗ ಎಕ್ಸ್ಟೆನ್ಷನ್ ಟು ಬ್ರಾಂಚ್ ಆಗೋಕ್ಕೆ ಯಾವ ರೀತಿಯ ಒಂದು ಸಹಕಾರ ಬೇಕು, ಟ್ರಾನ್ಸಿಷನ್ಗೆ ಹೆಲ್ಪ್ ಬೇಕು, ಎಲ್ಲವನ್ನ ಮಾಡ್ತಾ ಇದೆ. ಇದೇ ರೀತಿ ನೀವು ಇದುವರೆಗೆ ನಮಗೆ ಕೊಟ್ಟಿರೋ ಸಹಕಾರ ಫ್ರೀಮಾಂಟ್ ಎಕ್ಸ್ಟೆನ್ಷನ್ನ ಆಡಳಿತ ಸಮಿತಿಗೂ ಕೂಡ ಕೊಡಬೇಕಾಗಿ ಕೋರ್ಕೊಳ್ತೀವಿ. ಕೊನೆಯದಾಗಿ ಕನ್ನಡ ಕಲೆಯ ಯಶಸ್ಸಿನ ಮುಖ್ಯ ರೂವಾರಿಗಳು ಶಿಕ್ಷಕರ ತಂಡ, ನಮ್ಮ ಸ್ಟೂಡೆಂಟ್ ವಾಲಂಟಿಯರ್ಸ್ ಮತ್ತು ಅವರಿಗೆ ಬೆಂಬಲವಾಗಿ ನಿಂತಿರೋ ನಮ್ಮ ಅವರ ಕುಟುಂಬ ವರ್ಗದವರು ಹಾಗೂ ತಾವುಗಳು ಪೋಷಕರು. ಸೊ ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ. ಹಾಗೆ ಕನ್ನಡ ಕಲೆಯಾಗಿ ಕಳೆದ 18 ವರ್ಷಗಳಲ್ಲಿ ಸೇವೆ ಸಲ್ಲಿಸಿರುವ ಎಲ್ಲ ಅಧ್ಯಾಪಕರುಗಳಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ, ವಂದನೆಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಬಯಸ್ತೀನಿ. ಇವತ್ತು ನಮ್ಮ 6ನೇ ತರಗತಿಯ ಮಕ್ಕಳು ಕಾರ್ಯಕ್ರಮದ ನಿರ್ವಹಣೆಯನ್ನು ನಡೆಸ್ಕೊಡ್ತಿದ್ದಾರೆ. ಬನ್ನಿ ನಮ್ಮ ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ.